ಬಿಜೆಪಿಯ ಸ್ನೇಹಿತರು ನಿಮ್ಮ ಪಕ್ಷಕ್ಕೆ ನೀವು ಕಳಂಕ ರೈತರು ಹೇಳಿ ಈ ತರ ದಾಂಧಲೆ ಮಾಡುವಂತ ಸದನದಲ್ಲಿ ನಾವು ಇದ್ದು ಪಾರ್ಟಿಸಿಪೇಟ್ ಮಾಡಿ ಈ ತರ ದಾಂಧಲೆ ಪಕ್ಷ ಸರ್ಕಾರ ಯೋಗ್ಯತೆ ಇಲ್ಲ ಸರ್ಕಾರ ಇದು ಮಾತಾಡ್ತೀನಿ ನಿಮ್ಗೆ ಸಮಾವೇಶ ಕೊಡ್ತಾ ಅಂತ ಹೇಳ್ತೀರಿ, ಅಲ್ಲಿ ಅವ್ರು ಮಾತಾಡ್ಬೇಕು, ನೀವು ಭಾಗ ಬಂದ ಮಾತಾಡ್ತೀರ. ಕಾರಂಜಿ ಕೂತ್ಕೊಳ್ಳಿ. ಸಶಸ್ತ್ರ ವಿಷ ಸೇವನೆ ಬಗ್ಗೆ ಹೇಳಿದ್ದಾರೆ, ಬಹಳ ಸೀರಿಯಸ್. ಆಯ್ತು, 50,000 ಅಲ್ಲಿ ಕೂಡಲೇ ಅಧಿಕಾರಿಗಳು ಕಳಿಸಿ ಏನಾಗಿದೆ, ಯಾಕೆ ಆಗಿದೆ, ಅವ್ರಿಗೇನು ಆಸ್ಪತ್ರೆ ಖರ್ಚಿರ್ಬೋದು ಅಥವಾ ಪರಿಹಾರ ಇರ್ಬೋದು, ಏನ್ ಕೊಡುವಂತದಕ್ಕೆ ತುರ್ತು ಮಾಡಬೇಕು. ಇಲ್ಲಾಂದ್ರೆ ಇದು ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಜವಾಬ್ದಾರಿ? ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ, ಅವ್ರ ಇದ್ದಾಗ ನೀವ್ ಯಾಕೆ ಕೇಳ್ತೀರಿ? ಆಯ್ತು, ದಯವಿಟ್ಟು ಇದೇ ಹೌಸ್ ನಲ್ಲಿ ಅಧಿಕಾರಿಗಳು ಹೋಗಿ ಹೋಗ್ತೀನಿ, ನಾನೇ ಖುದ್ದಾಗಿ ಹೋಗ್ತೀನಿ, ಮಾತಾಡ್ತೀನಿ. ಆಯ್ತು, ಅಲ್ಲಿ ಹೋಗ್ತೀವಿ, ವಿಸಿಟ್ ಮಾಡ್ತೀವಿ, ಅದು ಏನೇ ಹೇಳ್ತಾ ಇಲ್ಲ. ಸಚಿವರೇ, ಈ ವಿಷಯ ಗಂಭೀರ ತಗೊಳ್ರಿ. ತಾವು ರೈತರ ಬಗ್ಗೆ ದಯವಿಟ್ಟು ಉಪ ಮುಖ್ಯಮಂತ್ರಿಗಳನ್ನ ಕರೆಸಿ ಸರ್, ಸಭಾಧ್ಯಕ್ಷರೇ ಬರ್ತಾರೆ ಇವತ್ತು. ಈಗ ಉಪಮುಖ್ಯಮಂತ್ರಿ ದಯವಿಟ್ಟು ಉತ್ತರ ಕೊಡಿಸ್ಬೇಕು ಮಾನ್ಯ ಅಧ್ಯಕ್ಷರೇ. ಬರಲಿ, ಬಂದ ಉತ್ತರ ಕೊಡಿಸುವ. ಈಗ ಒಂದು ಪ್ರಕಟಣೆ, ಉಪಮುಖ್ಯಮಂತ್ರಿಗಳು ಬಂದಾಗ ಇದು ಚರ್ಚೆಗೆ ಅವಕಾಶ. ನೀವು ಮಾತಾಡದೆ, ಇವರು ಮಾತಾಡದ. ಆಯ್ತು, ಎಷ್ಟು ರಿಕ್ವೆಸ್ಟ್ ಮಾಡುದು ನೀವು, ಸಾಕು, ಒಮ್ಮೆ ಕೂತ್ಕೊಳ್ಳಿ. ಜನವರಿ 2025 ಮಾಹೆಯಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ವಾಣಿಜ್ಯ ಸಾವಯವ ಸಿರಿಧಾನ್ಯ ಮೇಳದ ಪೂರ್ವಭಾವಿಯಾಗಿ ದಿನಾಂಕ 13/12/2024 ಮಧ್ಯಾಹ್ನ 1:30 ಗಂಟೆಗೆ ಸ್ವರ್ಣಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕರ್ಟನ್ ರೈಸರ್ ಕಾರ್ಯಕ್ರಮವನ್ನು ಮಿಲೆಟ್ ಭೋಜನದೊಂದಿಗೆ ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಎಲ್ಲಾ ಸದಸ್ಯರುಗಳನ್ನು ಮಾನ್ಯ ಕೃಷಿ ಸಚಿವರು ಆಹ್ವಾನಿಸಿರುತ್ತಾರೆ. ಸದರಿ ಕಾರ್ಯಕ್ರಮದಲ್ಲಿ ಎಲ್ಲ ಸದಸ್ಯರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿನಮ್ರಪೂರ್ವಕವಾಗಿ ಕೋರುತ್ತೇನೆ. ಎರಡನೇ ಇಂಪಾರ್ಟೆಂಟ್, ಸೋಮವಾರ, ಮಂಗಳವಾರ, ಬುಧವಾರ, ಅದು 16ನೇ ತಾರೀಕು, 17ನೇ ತಾರೀಕು ಮತ್ತು 18ನೇ ತಾರೀಕು, ಈ 3 ದಿವಸ ಉತ್ತರ ಕರ್ನಾಟಕದ ಸಮಸ್ಯೆ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ವಿಶೇಷವಾದ ಚರ್ಚೆಯನ್ನು ಏರ್ಪಡಿಸಲಾಗಿದೆ. ಸೋಮವಾರ ಮತ್ತು ಮಂಗಳವಾರ, ಬುಧವಾರ ಮಾನ್ಯ ಮುಖ್ಯಮಂತ್ರಿ ಮತ್ತು ಸರ್ಕಾರಕ್ಕೆ ಉತ್ತರ ಕೊಡಲಿಕ್ಕೆ ಇದೆ. ಈ ಒಂದು ಚರ್ಚೆಯಲ್ಲಿ ಸಕ್ರಿಯವಾಗಿ ಎಲ್ಲ ಸದಸ್ಯರು ಭಾಗವಹಿಸಬೇಕು. ಮತ್ತು ಸೋಮವಾರದ ದಿವಸ ಹೊಸ ಶಾಸಕರಿಗೆ ಮಾತ್ರ ಮೊದಲ ಆದ್ಯತೆಯನ್ನು ಕೊಡ್ತೇವೆ. ತಾವೆಲ್ಲರೂ ಒಂದು ದಿವಸ ಅದು ನೂತನ ಸದಸ್ಯರಿಗೆ ಅದರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಇದೆ. ಸಂಕ್ಷಿಪ್ತವಾಗಿ ನಿಮ್ಮ ವಿಚಾರಗಳನ್ನು ಬಹುಶಃ ಅವತ್ತು ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ತದನಂತರ ಹಿರಿಯರ ಅದಕ್ಕೆ ಮಾತಾಡಿ ಉತ್ತರ ಸಿಗ್ತದೆ. ಆದ ಕಾರಣ ಈ ಒಂದು ಪ್ರದೇಶದ ಎಲ್ಲ ಸಮಸ್ಯೆ ಬಗ್ಗೆ ಇವತ್ತು ಚರ್ಚೆ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಆ ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರು ಭಾಗವಹಿಸಿ ಅದಕ್ಕೆ ಸಹಕರಿಸಬೇಕಂತ ಬಹುಶಃ ನಾನು ನಿಮ್ಮ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಮಾನ್ಯ ಪ್ರತಿಪಕ್ಷ ನಾಯಕರು ಚರ್ಚೆ ಪ್ರಾರಂಭ ಮಾಡೋ ಮುಂಚೆ ಈ ವಕ್ಫ್ಗೆ ಸಂಬಂಧಪಟ್ಟಾಗೆ ಬಹುಶಃ ಅವತ್ತು ನಿಲುವಳಿ ಸೂಚನೆ ನಾನು ಇವತ್ತು 69 ಚರ್ಚೆಗೆ ತಗೊಂಡಿದ್ದೇವೆ. ಎಲ್ಲರೂ ಕೂಡ ಮಾತಾಡಲಿಕ್ಕೆ ಅವಕಾಶ ಕೇಳಿದ್ದಾರೆ. ನಾನು ಕೂಡ ಇದರಲ್ಲಿ ಜಾಸ್ತಿ ಚರ್ಚೆ ಆಗದೆ ಅಂದ್ರೆ ಒಂದು ನಿಮಿಷ. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ಇಂಪಾರ್ಟೆಂಟ್ ಇದೆ. ನಿಯಮ 69 ಅಡಿನಲ್ಲಿ ನಾವು ನಿನ್ನೆ ತಮಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಈ ಸದನದ ಗೌರವ, ಘನತೆ ಮತ್ತು ಯು ಆರ್ ದಿ ಕಸ್ಟೋಡಿಯನ್ ಆಫ್ ದಿ ಹೌಸ್. ಈ ಒಂದು ಶಾಸನ ಸಭೆಗೆ ಅವಮಾನ ಮಾಡಿರ್ತಕ್ಕಂಥ ಜಾತಿ ನಿಂದಕ ಶಾಸಕ ಮತ್ತು ಈ ವಿರೋಧ ಪಕ್ಷದ ನಾಯಕರಿಗೇನೆ ದ್ರೋಹ ಬಗೆಯಕ್ಕೆ ಹೋಗಿದ್ದಂತ ಮಾಜಿ ಮುಖ್ಯಮಂತ್ರಿಗಳ ಮನೆ ಹಾಳು ಮಾಡಕ್ ಹೋಗಿದ್ದಂತ ಒಬ್ಬ ದುಷ್ಟನ ಬಗ್ಗೆ ನಾವು ವಿಷಯವನ್ನು ಪ್ರಸ್ತಾಪ ಮಾಡಕ್ಕೆ ನಿಯಮ 60 ನಮಗೆ ಅವಕಾಶ ಅಧ್ಯಕ್ಷರೇ ಆಗಿದೆ ಬಿಡಪ್ಪ. ರಾಜ್ಯದಲ್ಲಿ ಪಕ್ಷದ ಮರ್ಯಾದೆ ಪ್ರಶ್ನೆ, ಮಾಜಿ ಮುಖ್ಯಮಂತ್ರಿಗಳ ಮರ್ಯಾದೆ. ನಮಗೆ ವಿರೋಧ ಪಕ್ಷ ನಾಯಕರ ಆರೋಗ್ಯ ಮುಖ್ಯ.
ಈಗ ಅಧ್ಯಕ್ಷರೇ ನಾವು ಅವರು ಮಾತಾಡಿರ್ತಕ್ಕಂಥದ್ದು ಫಸ್ಟ್ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಮತ್ತೆ ಪ್ರತಿಪಕ್ಷ ನಾಯಕರೇ ಒಂದು ಅದರಿಂದ ಅಧ್ಯಕ್ಷರೇ ಈ ವಿಷಯ ಚರ್ಚೆಗೆ ಅವಕಾಶ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿ ಒಂದು ಸರ್ಕಾರ ತಮಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಇದರ ಬಗ್ಗೆ ರಸ್ತೆ ಬಗ್ಗೆನೂ ಕೂಡ ಅದರ ಬಗ್ಗೆ ಸರ್ಕಾರ ಏನ್ ಮಾಡಿದೆ ಅಂತ ನಾನು ಹೇಳಿಕೆಯನ್ನು 20 ನಿಮಿಷ ಯಾಕೆಂದ್ರೆ ಚರ್ಚೆ ಆರಂಭ ಆದ್ರೆ ರಾಜ್ಯದಲ್ಲಿ ಮಳೆ ಹಾನಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಮಾನ್ಯ ಮಂತ್ರಿಗಳು ಉತ್ತರ ಕೊಡ್ತಾ ಇದೆ, ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ, ರಾಜಕೀಯದ ಸಮಸ್ಯೆ ಬಗ್ಗೆ ಸರ್ಕಾರ ಉತ್ತರ ಕೊಡುವಾಗ ನೀವು ಏನಾದ್ರು ಮಾತಾಡ್ತೀರಿ? ಆಯ್ತು, ಮತ್ತೆ ನಿಮ್ಗೆ ಸಮಾವೇಶ ಇಟ್ಟಿದ್ದೇವಲ್ಲ, ನಿಯಮ ಪ್ರಕಾರ ಇವತ್ತು ಏನ್ ನಾವು ರಚನೆ ಮಾಡಿದೇವ ಅದರ ಪ್ರಕಾರ ನಾವು ಅವಕಾಶ ಕೊಡ್ತೇವೆ. ಈಗ ಸರ್ಕಾರ ಒಂದು ಸ್ಟೇಟ್ಮೆಂಟ್ ಮಾಡ್ತದೆ, ಪ್ರತಿಪಕ್ಷ ನಾಯಕ ಮತ್ತೆ ನಿಲುವಳಿ ಸೂಚನೆ ಕೊಟ್ಟು ನೀವು ಕೊಟ್ಟಂತ ಅರ್ಧ ಗಂಟೆ ಚರ್ಚೆ ಕೂಡ ಅವಕಾಶ ಮಾಡಿ ಕೊಡ್ತೇವೆ. ಆಯ್ತಲ್ಲ, ಕೂತ್ಕೊಳ್ಳಿ. ಅಬ್ಬಾಯ್, ಸರ್ಕಾರ ಉತ್ತರ ಕೂಡ ಕೇಳಿ ಅವರೇ ನೀವು ಸ್ವಲ್ಪ. ಮಾನ್ಯ ಏನ್ ಮಾಡ್ತೀರಿ ನೀವು? ಸರ್ಕಾರ ಉತ್ತರ ಕೊಡ್ಲಿ. ಏನ್ ಮಾಡ್ತಿದ್ದಾರೆ? ಅಲ್ಲಿ ಮಂತ್ರಿಗಳು ಮಾತಾಡ್ತಿದ್ದಾರೆ, ನರೇಂದ್ರ ಸ್ವಾಮಿ ಆಯ್ತು, ಅವ್ರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್ಕಾರ ಅತಿವೃಷ್ಟಿ ಅನಾವೃಷ್ಟಿ ಸಂಬಂಧಪಟ್ಟಾಗೆ. ಆಯ್ತು, ಕೂತ್ಕೊಳ್ಳಿ. ಆಯ್ತು, ಅವ್ರು ಉತ್ತರ ಕೊಡ್ಲಿ, ಚರ್ಚೆ ಆಗ್ಲಿ, ಮತ್ತೆ ಅವಕಾಶ ತಗೊಳ್ವಾ? ಅಬ್ಬೇ, ನಾವು ಒಂದ್ 2 ಅವರ್ ಚರ್ಚೆ ಮಾಡ್ಬೇಕಾಗ್ತೈತೆ. ನೆನ್ನೆ ಅವ್ರ ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಹೇಗಾಯ್ತು ಹಂಗಾಗ್ತೈತೆ. ದಯವಿಟ್ಟು ಅದಕ್ಕೋಸ್ಕರ ಸೋಮವಾರ ಮಾಡಿದ್ರೆ ನಾವು ಒಂದ್ 2 ಅವರ್ ವಕ್ಫ್ದು ಚರ್ಚೆ ಆದ್ರೆ ಮುಗಿಯೋದೇ ಇಲ್ಲ. ಅದಕ್ಕೋಸ್ಕರ ಅಷ್ಟೇ. ಅದಕ್ಕೆ ಮೊದಲು ವಿರೋಧ ಪಕ್ಷದ ನಾಯಕರ ಈ ವಿಷಯ ನಮ್ದೇನು ಅಭ್ಯಂತರ ಇಲ್ಲ. ಈಗ ನೋಡಿ, ಪಕ್ಷದ ನೀವು ಮಾಡಿ ಸರ್ಕಾರ ಮಾತಾಡ್ಲಿಲ್ಲ, ಆಯ್ತು ಮತ್ತೆ ಮಾತಾಡಿ. ಈಗ 3 ದಿವಸ ಏನ್ ಮಾಡಿದ್ರಿ ನೀವು? ಕೂತ್ಕೊಂಡು 3 ದಿವಸ ಏನ್ ಮಾಡಿದ್ದೀರಿ? ಈಗ ಸ್ಟೇಟ್ಮೆಂಟ್ ಸರ್ಕಾರ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಮಾತಾಡುವಾಗ ಈ ರೀತಿ ಮಾತಾಡಲಾಗ್ತದೆ. ಆಯ್ತು, ನೀವು ಮತ್ತೆ ಮಾತಾಡಿ. ಈಗ ಸರ್ಕಾರ ಉತ್ತರ ಕೊಡ್ಲಿ. ಸಸ್ಪೆಂಡ್ ಮಾಡಕ್ ಜಾತಿ ಬಗ್ಗೆ ಸರ್ಕಾರ ಉತ್ತರ ಕೊಡ್ಲಿ. ನರೇಂದ್ರ ಸ್ವಾಮಿ ಸರ್ಕಾರ ಉತ್ತರ ಕೊಡ್ಲಿ. ಕೂತಕ್ಷಣ ಕೂತ್ಕೊಳ್ಳಿ. ನಿಮ್ಮ ನಾಟಕ ಕೂತ್ಕೊಳ್ಳಿ. ಮತ್ತೆ ನೋಡೋ, ಈಗ ಮಾತಾಡಲಿ. ಸರ್ಕಾರ ಉತ್ತರ ಕೊಡ್ಲಿ. ಸರ್ಕಾರ ಉತ್ತರ ಕೊಡ್ಲಿ. ಕೂತ್ಕೊಳ್ಳಿ. ಸರ್ಕಾರ ಉತ್ತರ ಕೊಡ್ಲಿ. ನಾನು ಕೂಡ ಹೇಳ್ತೇನೆ, ಸರ್ಕಾರ ಉತ್ತರ ಕೊಡ್ಲಿ. ಶಿವನ ಕೂತ್ಕೊಳ್ಳಿ. ರವಿ ಕೂತ್ಕೋ. ಆಯ್ತು, ನೀವು ಶ್ರೀನಿವಾಸ್ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಸ್ಟೇಟ್ಮೆಂಟ್ ಕೊಡ್ಲಿ. ಸಮಯ ನಿಗದಿಪಡಿಸಿ. ಮಾನ್ಯ ಅಧ್ಯಕ್ಷರೇ, ಸಮಯ ನಿಗದಿ ಆಯ್ತು, ಸಮಯ ನಿಗದಿಪಡಿಸಿ ಕೂತ್ಕೊಳ್ಳಿ. ನಮಗೆ ಸಮಯ ಯಾವಾಗ ಕೊಡ್ತೀವಿ? ರಾಜ್ಯದಲ್ಲಿ ಮಳೆಯಿಂದ ಆಗಿರೋ ಹಾನಿ ಬಗ್ಗೆ ಸರ್ಕಾರ ಒಂದು ನಾಯಕರು ಮಾಡಲಿಕ್ಕೆ ಸಭಾಧ್ಯಕ್ಷರು ಇದ್ರೆ ಅವಕಾಶವನ್ನ ಅವರು ಸತ್ಯಸಂಧರಾಗಿದ್ರೆ ಬಿಜೆಪಿ ಅಧ್ಯಕ್ಷರೇ, ನಿಮ್ಮ ಪಕ್ಷಕ್ಕೆ ನೀವು ಕಳಂಕ ರೈತರು ನರೇಂದ್ರ ಸ್ವಾಮಿ ಕೂತ್ಕೊಳ್ಳಿ. ನೋಡಿ, ಸರ್ಕಾರ ಉತ್ತರ ಕೊಡ್ತದೆ. ಅಬ್ಬರು ಹೇಳ್ತೇನೆ ನಾನು, ಸರ್ಕಾರ ಉತ್ತರ ಕೊಡ್ತಾ ಇದೆ.
ಅತಿವೃಷ್ಟಿಗೆ ಸಂಬಂಧಪಟ್ಟ ಹಾಗೆ ನೋಡಿ, ನಿಮ್ಮ ಮೂಡಿಗೆರೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆಗ್ಲಿಲ್ವಾ? ಸರ್ಕಾರ ಉತ್ತರ ಬೇಡ ನಿಮ್ಮ ಕ್ಷೇತ್ರ ಜನಸಾಮಾನ್ಯರದು. ನೀವೇನ್ ಮಾತಾಡ್ತೀರಿ, ಏನೇನು ಮಾತಾಡ್ತೀರಿ ಹೋಗ್ತೀರಿ ನೀವು? ಸರ್ಕಾರ ಉತ್ತರ ಕೊಡ್ತಾರೆ, ಸಮಸ್ಯೆ ಬಂದ ನೀವು ಏನ್ ಮಾತಾಡಿದ್ರಿ ಅಂತ ಹೇಳಿದ್ರೆ ಅವ್ರ ಅರ್ಥ ಇಲ್ವಾ ನೀವು ಮಾತಾಡೋದಕ್ಕೆ? ಇಲ್ಲ, ಸರ್ಕಾರ ಉತ್ತರ ಕೊಡ್ಲಿ, ಸರ್ಕಾರ ಉತ್ತರ ಕೊಡಿ, ಸರ್ಕಾರ ಉತ್ತರ ಕೊಡಿ. ಅಧ್ಯಕ್ಷ, ಸಭಾಧ್ಯಕ್ಷರೇ, ಒಂದು ನಿಮಿಷ ಮಾತಾಡ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು. ಈ ತರ ಸದನ ನೀಡಿದು ಆಡಳಿತ ಪಕ್ಷದವರು ಈ ತರ ದಾಂಧೆ ಮಾಡಿದ್ರೆ ಇದನ್ನ ಸದನ ಅನ್ನಲ್ಲ. ಈ ತರ ದಾಂಧೆ ಮಾಡುವಂತ ಸದನದಲ್ಲಿ ನಾವು ಇದ್ದು ಪಾರ್ಟಿಸಿಪೇಟ್ ಮಾಡಿ ಈ ತರ ದಾಂಧೆ ಆಚೆ ಆಡಳಿತ ಪಕ್ಷ ಆಗಿ ನಡ್ಸಕ್ಕೆ ಆಡಳಿತ ಪಕ್ಷ ಕಳ್ಕೊಂಡಿದ್ದಾರೆ ಸರ್ಕಾರ. ಯೋಗ್ಯತೆ ಇಲ್ಲ ಸರ್ಕಾರ, ಇದು ಸರ್ಕಾರ ನಡ್ಸಕ್ಕೆ ಯೋಗ್ಯತೆ ಇಲ್ಲ. ನಾವು ವಾಕೌಟ್ ಮಾಡ್ತೀವಿ, ಸರಿ ಇಲ್ಲ ಇದು. ನೀವು ದಾಂಧೆ ಮಾಡ್ತಾ ಇದ್ರೆ ಮಾಡ್ಕೊಡ್ರಿ. ಈಗ ಏನ್ ನೀವು ಆಡಳಿತ ಪಕ್ಷ ಸದಸ್ಯರಿಗೆ ನಿಮ್ಮ ಜವಾಬ್ದಾರಿ ಇಲ್ವಾ? ಜವಾಬ್ದಾರಿ ಸದಸ್ಯರಿಗೆ ಏನ್ ನೀವು ಮಾತಾಡ್ತೀವಿ? ನೀವೆಲ್ಲ ಸರ್ಕಾರ ಉತ್ತರ ಕೊಡಲಿಕ್ಕೆ ಬೇಕಾದಂಗೆ ಮಾತಾಡ್ತೀವಿ. ಅರ್ಥ ಆಡಳಿತ ಪಕ್ಷದಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಹಾಗೆ ಬಂದು ಎಂದು ಮಾತಾಡ್ತೀವಿ. ನೀವೆಲ್ಲ ಆಡಳಿತ ಪಕ್ಷ ಮೇಲಿಗೆ ಆಗ್ತದೆ. ನಿಮ್ಗೆ ಸಮಾವಕಾಶ ಕೊಡ್ತಾ ಅಂತ ಹೇಳ್ತೀರಿ, ಅಲ್ಲಿ ಅವ್ರು ಮಾತಾಡ್ಬೇಕು. ನೀವು ಭಾಗ್ಯ ಬಂದವ್ರು ಮಾತಾಡ್ತೀರ, ಏನ್ ಮಾಡ್ಬೇಕು ಅದಕ್ಕೆ? ನೀವು ಸುಮ್ಮನೆ ಕೂತ್ಕೊಳ್ಳಿ. ಯಾರು ನೀವು ಅಗತ್ಯ ಇಲ್ಲ ಮಾತಾಡ್ತೀರಿ. ನೀವೆಲ್ಲ ಇದ್ದ ಬಗ್ಗೆ ಮಾತಾಡಿ. ನಿಮ್ಮ ಮರ್ಯಾದೆ ನೀವು ತಗೊಳ್ತೀರಿ, ನಿಮ್ಮ ಸರ್ಕಾರದ ಮರ್ಯಾದೆ ನೀವು ತಗೊಂಡು ಹೋಗ್ತೀರಿ. ನೀವು ನಿಮ್ಮ ನಡವಳಿಕೆಯಿಂದ ನಿಮ್ಗೆ ಯಾವ ಟೈಮ್ ಕೊಡ್ತಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರ ಉತ್ತರ ಕೊಟ್ಟು ಅದು ಚರ್ಚೆ ಆದ ನಂತರ ನಿಮ್ಗೆ ಟೈಮ್ ಕೊಡ್ತೇವೆ ಅಂತ ಹೇಳಿದಾಗ ಭಾಗ್ಯ ಬೇಕಾದ್ರೆ ಸಿಟ್ಟಿಂಗ್ ಸದಸ್ಯರು MLAಗಳು ನೀವು ಬೇಗ ಮಾತಾಡ್ತೀರಿ. ಮತ್ತೆ ನಾನು ಆತ್ಮಗೌರವಕ್ಕೆ ಅರ್ಥ ಇಲ್ಲ ನಿಮ್ಮ ಇದಕ್ಕೆ ಮಾತಾಡಿ ನೀವು ಎಷ್ಟು ಬೇಕಾದ್ರು. ಯಾವುದೇ ಅಲ್ಲಿ ಸರ್ಕಾರ ಉತ್ತರ ಕೊಡ್ತುಂಟು, ಆಯ್ತು ಮಾತಾಡಿ ಏನ್ ಬೇಕಾದ್ರೆ ಮಾತಾಡಿ. ಈಗ ಮುಗೀತಲ್ಲ ನಿಮ್ಮ ಮತ್ತೆ ಇಷ್ಟ ಮುಗೀತಾ? ಏನೋ ಸಿಗ್ತದೆ ನಿಮ್ಗೆ ಈ ರೀತಿ ಮಾಡಿದ್ರೆ? ಮಾನ್ಯ ಅಧ್ಯಕ್ಷರೇ, ಈಗ ಮಾತಾಡ ಅಗತ್ಯ ಇಲ್ಲ. ಯಾರಿಗೆ ಮಾತಾಡ್ತಾರೆ ಈಗ? ಅವ್ರು ಉತ್ತರ ಕೊಡ್ಬೇಕಲ್ಲಿ ಸದಸ್ಯರು. ಅಲ್ಲಿ ಅತಿವೃಷ್ಟಿ ಸಂಬಂಧಪಟ್ಟಾಗ ಸರ್ಕಾರ ಸ್ಟೇಟ್ಮೆಂಟ್ ಮಾಡ್ತಾ ಇದೆ. ನೀವು ಆಡಳಿತ ಪಕ್ಷ ಸದಸ್ಯರಾಗಿ ಏನ್ ಮಾತಾಡ್ತೀರಿ? ನೀವು ಜಾತಿ ನಿಂದನೆ ಮಾಡಬೇಕು. ಅದಕ್ಕೆ ಟೈಮ್ ಕೊಡ್ತೇವೆ ಅಂತ ನಿಮ್ಮ ಎಜೆಂಡದಲ್ಲಿ ಹಾಕಿದೆ ಇಲ್ಲ? ಟೈಮ್ ಕೊಡ್ತೇವೆ ಹಾಕಿದೆ ಎಜೆಂಡದಲ್ಲಿ ಅಂತ ಹೇಳಿದ್ರೆ ನೀವು ಅರ್ಜಿ ನಿನ್ನೆ ಕೊಟ್ಟಿದ್ದೀರಿ. ಅರ್ಜಿ ನಿನ್ನೆ ನೀವು ಅರ್ಜಿ ಕೊಟ್ಟು ಇವತ್ತು ಕೊಡ್ಬೇಕಂತ ಶಾಸಕರನ್ನ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.